ಸ್ನೇಹಿತರೆ ನಮಸ್ಕಾರ. ಕನ್ನಡ ಚಿತ್ರರಂಗದ ಹಿರಿಯ ನಟ ಮೈಸೂರು ಶ್ರೀಕಂಠಯ್ಯ ಉಮೇಶ್ ಇವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಮೈಸೂರು ಶ್ರೀಕಂಠಯ್ಯ ಉಮೇಶ್ ಅಂತ ಹೇಳಿದ್ರೆ ಬಹುಶಃ ನಿಮ್ಗೆ ಯಾರಿಗೂ ಕೂಡ ಯಾರು ಅಂತಲೇ ಗೊತ್ತಾಗಿರ್ಲಿಕ್ಕಿಲ್ಲ. MS ಉಮೇಶ್ ಅಂತ ಹೇಳಿದ್ರೆ ಬಹುಶಃ ಒಂದಷ್ಟು ಜನರಿಗೆ ಗೊತ್ತಾಗಿರ್ಬೋದು. ತನ್ನ ವಿಶೇಷವಾದಂಥ ಬಾಡಿ ಲ್ಯಾಂಗ್ವೇಜ್, ವಿಶೇಷವಾದಂಥ ಧ್ವನಿ ಮತ್ತು ವಿಶೇಷವಾದಂಥ ಅಭಿನಯ, ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾಗಿ ನಟಿಸಿದಂತಹ ನಟ ಉಮೇಶ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಸಹಜವಾಗಿ ಒಂದು ಕಡೆ ವಯೋಸಹಜವಾದಂಥ ಕಾಯಿಲೆ, ಮತ್ತೊಂದು ಕಡೆ ಮಹಾಮಾರಿಗೆ ಒಳಗಾಗಿದ್ದಂಥ ಕಾರಣಕ್ಕೋಸ್ಕರ ಉಮೇಶ್ ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇತ್ತೀಚೆಗೆ ಮೈಸೂರಿನ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದರು. ಸಾಕಷ್ಟು ಕಾಲಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಂಥ ಸಂದರ್ಭದಲ್ಲೂ ಕೂಡ ತಮಾಷೆಯನ್ನು ಮರೆಯದಂತಹ ಉಮೇಶ್ ಅವರು ತಮಾಷೆಯನ್ನು ಮಾಡ್ತಿದ್ರು ಅನ್ನುವಂತಹ ಮಾಹಿತಿಯನ್ನು ಆಪ್ತರು ಕೊಡ್ತಾರೆ. ಆದರೆ ಸಾಕಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನರಳಾಟವನ್ನು ನಡೆಸಿದ ಬಳಿಕ ಅವರನ್ನು ಈಗ ಒಂದು ರೀತಿಯಲ್ಲಿ ಇಲ್ಲ, ಅವರು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ತಲುಪಿಬಿಡ್ತಾರೆ. ಕೊನೆಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇವತ್ತು ಬೆಳಗ್ಗೆ ಬಂದುಬಿಡುತ್ತೆ. ಈ ವೇಳೆ ಉಮೇಶ್ ಅವರಿಗೆ ಕ್ಯಾನ್ಸರ್ ಇರೋದನ್ನು ವೈದ್ಯರು ಕೂಡ ದೃಢಪಡಿಸಿದ್ದಾರೆ. ಸದ್ಯ ಚಿಕಿತ್ಸೆ ಫಲಿಸದೆ ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದ್ರು ಅನ್ನುವಂತಹ ಮಾಹಿತಿ ಇದೆ. 350ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದಂತಹ ಉಮೇಶ್ ಅವರು ತಮ್ಮ ಹಾಸ್ಯದ ಹಾವ ಭಾವ ಮತ್ತು ಅಪಾರ್ಥ ಮಾಡಿಕೊಳ್ಬೇಡಿ ಎನ್ನುವಂತಹ ಡೈಲಾಗ್ನಿಂದ ಮನೆ ಮಾತರಾಗಿದ್ದರು. ಗುರು ಶಿಷ್ಯರು, ಹಾಲು ಜೇನು, ಅಪೂರ್ವ ಸಂಗಮ ಸೇರಿದಂತೆ ಕನ್ನಡದ ಬಹುತೇಕ ಸ್ಟಾರ್ ನಟರೊಂದಿಗೆ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಖ್ಯಾತಿ ಉಮೇಶ್ ಅವರದು. ಇತ್ತೀಚೆಗೆ ಮನೆಯಲ್ಲಿ ಆಯತಪ್ಪಿ ಬಿದ್ದಿದ್ದಂಥ ಉಮೇಶ್ ಅವರನ್ನು ಆಸ್ಪತ್ರೆಗೆ ಮೊದಲು ದಾಖಲಿಸಲಾಗಿತ್ತು. ಬಳಿಕ ಅವರಿಗೆ ಸ್ಕ್ಯಾನಿಂಗ್ ಮಾಡಿದಾಗ ಕ್ಯಾನ್ಸರ್ 3ನೇ ಸ್ಟೇಜ್ನಲ್ಲಿರೋದು ಕೂಡ ಪತ್ತೆಯಾಗಿತ್ತು. ಅದಾದ ಬಳಿಕ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂಥ ಅವರು ಬೇಗನೆ ಚೇತರಿಸಿಕೊಳ್ಳಲಿ ಎನ್ನುವಂತಹ ಕಾರಣದಿಂದ ಅವರನ್ನು ಹೈಯರ್ ಟ್ರೀಟ್ಮೆಂಟಿಗೋಸ್ಕರ ಒಳಪಡಿಸಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ಉಮೇಶ್ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಹೌದು, ಉಮೇಶ್ ಅವರ ದೇಹದ ಕೆಲವು ಭಾಗಕ್ಕೆ ಕ್ಯಾನ್ಸರ್ ಹರಡಿಕೊಂಡಿದ್ದು, ಈ ಕಾರಣ ಸರ್ಜರಿ ಮಾಡೋದು ಕೂಡ ಕಷ್ಟ ಅಂತ ಹೇಳ್ಬಿಟ್ಟು ವೈದ್ಯರು ಕೂಡ ಹೇಳಿದರು. ಆದರೆ ಉಮೇಶ್ ಅವರು ನಗ್ತನೆ ವಿಡಿಯೋ ಮೂಲಕ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ವೈದ್ಯರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ, ಅಭಿಮಾನಿಗಳು ಯಾರು ಕೂಡ ಆತಂಕ ಪಡಬೇಡಿ, ಆದಷ್ಟು ಬೇಗ ಹುಷಾರಾಗಿ ಬರ್ತೀನಿ ಅಂತಲೂ ಕೂಡ ಹೇಳಿದರು. ಅಷ್ಟು ಮಾತ್ರವಲ್ಲ, ಅಲ್ಲಿ ಅಭಿಮಾನಿಗಳಿಗೆ ಒಂದಷ್ಟು ಸಂದೇಶವನ್ನು ಕಳಿಸೋದ್ರ ಜೊತೆಗೆ ಹಾಸ್ಯದ ಸಂದೇಶವನ್ನು ಕೂಡ ಅಲ್ಲೂ ಕೂಡ ಕಳಿಸಿದರು. 1960ರಿಂದ ಕನ್ನಡ ಚಿತ್ರರಂಗದಲ್ಲಿ ಅಮೋಘವಾದಂಥ ಸಾಧನೆಯನ್ನು ಮಾಡಿದವರಿಗೆ ಈಗ 80 ವರ್ಷ ವಯಸ್ಸಾಗಿತ್ತು. 80 ವರ್ಷ ವಯಸ್ಸಿನಲ್ಲಿ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಬಹುಶಃ ಗೊತ್ತಾಗಿದ್ದೇ ಒಂದು ಘೋರ ದುರಂತ ಅಂತಲೇ ಹೇಳ್ಬೋದು. ಇನ್ನು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂಥ ಉಮೇಶ್ ಅವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಟ್ಟವರು. 1960ರಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಂಥ ಉಮೇಶ್ ಅವರು ಮಕ್ಕಳ ರಾಜ್ಯ ಸಿನಿಮಾದಲ್ಲಿ ನಟಿಸಿದ ಮೇಲೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಟ್ಟರು. ನಾನು ಈಗಾಗಲೇ ಹೇಳಿದಂತೆ 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಉಮೇಶ್ ಅವರು ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಯೂನಿಕ್ ಆದಂಥ ಪಾತ್ರವನ್ನು, ಡೈಲಾಗ್ ಡೆಲಿವರಿಯನ್ನು ಮಾಡ್ತಾ, ಮುಖದ ಹಾವ ಭಾವಗಳನ್ನೆಲ್ಲವನ್ನು ಕೂಡ ಬದಲಾಯಿಸ್ತಾ, ಜೊತೆಗೆ ಆ ಪಾತ್ರಕ್ಕೆ ಜೀವ ತುಂಬೋದ್ರಲ್ಲಿ, ಆ ಹಾಸ್ಯಕ್ಕೂ ಕೂಡ ಜೀವ ತುಂಬೋದ್ರಲ್ಲಿ ಮುಂಚೂಣಿಯಾಗಿ ನಿಲ್ತಾ ಇದ್ರು. ಅದರಲ್ಲಿಯೂ ಕೂಡ ಅಜ್ಜಿ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಬಂದಿದ್ದಾರೆ ಉಮೇಶ್ ಅವರು. 1975ರಲ್ಲಿ ಕಥಾ ಸಂಗಮ ಅನ್ನುವಂಥ ಸಿನಿಮಾಕ್ಕೆ ಉತ್ತಮ ಪೋಷಕ ನಟ ಅನ್ನುವಂತಹ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು. ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ನಟ ಉಮೇಶ್ ಅವರು ಬಚ್ಚಲು ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ರು. ಆಗ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಆಗ ಅವರಿಗೆ ಗೊತ್ತಾಗಿದ್ದು ಲಿವರ್ ಕ್ಯಾನ್ಸರ್ ಇದೆ ಅನ್ನುವಂಥದ್ದು. ಉಮೇಶ್ ಅವರಿಗೆ ಅಲ್ಲಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು. ಆರಂಭದಲ್ಲಿ ಮೈಸೂರಲ್ಲಿ ಅಡ್ಮಿಟ್ ಮಾಡ್ತಾರೆ, ನಂತರ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಮೂಳೆಗೆ ಏಟಾಗಿದೆ ಅಂತ ಹೇಳ್ಬಿಟ್ಟು ಸರ್ಜರಿ ಮಾಡೋದಕ್ಕೆ ವೈದ್ಯರು ತಯಾರಿಯನ್ನು ನಡೆಸಿದ್ರು. ಆಗ ಯಕೃತ್ ಲಿವರ್ನಲ್ಲಿ ಗಡ್ಡೆ ಇರೋದು ಗೊತ್ತಾಗಿ ಸರ್ಜರಿಯನ್ನು ನಿಲ್ಲಿಸಿದರು. ಉಮೇಶ್ ಅವರಿಗೆ 80 ವರ್ಷ ವಯಸ್ಸು ಕೂಡ ಆಗಿತ್ತು. ಕ್ಯಾನ್ಸರ್ ಆಗಲೇ 3ರಿಂದ 4ನೇ ಹಂತಕ್ಕೆ ಹೋಗುವಂಥ ಹಂತದಲ್ಲಿತ್ತು. ಬೆಂಗಳೂರಿನ JP ನಗರ ನಿವಾಸದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಸದ್ಯಕ್ಕೆ ಮಾಡಲಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಾಗ ಅನೇಕರು ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿಕೊಂಡು ಬಂದಿದ್ದರು. ಹಿರಿಯ ನಟಿಯರಾದಂಥ ಶ್ರುತಿ ಅವರಾಗಿರ್ಬೋದು, ಗಿರಿಜಾ ಲೋಕೇಶ್ ಅವರಾಗಿರ್ಬೋದು, ಸಾಕಷ್ಟು ಜನ ಗಣ್ಯರು ಆಗಮಿಸಿ ಅವರ ಆರೋಗ್ಯವನ್ನು ವಿಚಾರಿಸಿದರು. ಕಳೆದ 3 ದಿನಗಳ ಹಿಂದೆ ಗಿರಿಜಾ ಅವರು ಹೋಗಿ ಉಮೇಶ್ ಅವರಿಗೆ ನೀರು ಕುಡಿಸಿ ಬಂದಿದ್ದರು. ಆಸ್ಪತ್ರೆ ಬೆಡ್ ಮೇಲೆ ಮಲಗಿದಾಗಲೂ ಕೂಡ ಉಮೇಶ್ ಅವರು ಹಾಸ್ಯ ಮಾಡೋದನ್ನು ಮರೆತಿಲ್ಲ ಅನ್ನುವಂಥ ವಿಚಾರವನ್ನು ನಟಿ ಗಿರಿಜಾ ಲೋಕೇಶ್ ಅವರು ಭೇಟಿಯಾಗಿ ಬಂದಾಗ ಹಾಸ್ಯ ಮಾಡಿದರು ಅನ್ನೋದನ್ನು ಕೂಡ ತಿಳಿಸ್ತಾರೆ. ಗಿರಿಜಾ ಲೋಕೇಶ್ ಹಾಡೊಂದನ್ನು ಹೇಳಿದಾಗ ಉಮೇಶ್ ಅದಕ್ಕೆ ದನಿಗೊಟ್ಟು ಹಾಸ್ಯವನ್ನು ಮಾಡಿದ್ರಂತೆ.
ಇದರ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಕೂಡ ಹೀಗೆ ಹಾಡಿದ್ರಲ್ಲ, ತಮಾಷೆ ಮಾಡಿದ್ರಲ್ಲ, ಹಾಸ್ಯ ಮಾಡ್ತಿದ್ದಾರಲ್ವ, ಇವರ ಜೀವನೋತ್ಸಾಹ ಎಷ್ಟಿರಬಹುದು ಅಂತೇಳಿ ಚರ್ಚೆಗಳು ಕೂಡ ನಡೆದಿತ್ತು. ವೈದ್ಯರು ನಡೆಸಿರುವಂಥ ಪರೀಕ್ಷೆಯ ಪ್ರಕಾರ ಲಿವರ್ನಲ್ಲಿ ಕ್ಯಾನ್ಸರ್ ಆಗಿತ್ತು. ಅದು ಬೇರೆ ಬೇರೆ ಅಂಗಗಳಿಗೂ ಕೂಡ ಹರಡಿತ್ತು. ಉಮೇಶ್ ಅವರು ನೋಡೋದಕ್ಕೆ ಆರೋಗ್ಯವಾಗಿ ಇದ್ದರೂ ಕೂಡ ಒಳಗೆ ಮಾತ್ರ ಕಾಯಿಲೆ ಸಿಕ್ಕಾಬಟ್ಟೆ ದೊಡ್ಡ ಮಟ್ಟದಲ್ಲೇ ವ್ಯಾಪಿಸಿತ್ತು ಅನ್ನುವಂಥ ವಿಚಾರ ಈಗ ನಂತರ ಗೊತ್ತಾಗಿರುವಂಥದ್ದು. ಅಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇನ್ನು ಇವರ ಹಿನ್ನೆಲೆಯನ್ನು ನೋಡೋದಾದರೆ, ಕನ್ನಡ ರಂಗಭೂಮಿ ಚಲನಚಿತ್ರದಲ್ಲಿ ಅತ್ಯಂತ ಜನಪ್ರಿಯ ಕಲಾವಿದರಾಗಿ ಉಮೇಶ್ ಅವರು ಗುರುತಿಸ್ಕೊಂಡಿದ್ದಾರೆ. ಅಯ್ಯಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡು ಬಿಟ್ರಲ್ಲ ಅನ್ನುವಂತಹ ಒಂದು ಜನಪ್ರಿಯ ಡೈಲಾಗ್ನ ಮೂಲಕ ಉಮೇಶ್ ಮನೆ ಮಾತಾಗಿದ್ರು. ಕನ್ನಡ ಚಿತ್ರರಂಗದಲ್ಲಿ MS ಉಮೇಶ್ ಅಂತಲೇ ಜನಪ್ರಿಯರಾಗಿದ್ದರೂ ಕೂಡ 6 ದಶಕಗಳಿಂದ ಕನ್ನಡ ಚಿತ್ರರಂಗದ ಸಿನಿ ಪ್ರೇಕ್ಷಕರನ್ನು ನಕ್ಕು ನಗಿಸಿದಂಥ ಉಮೇಶ್ ಅವರು ಸಿನಿಮಾವೊಂದರಲ್ಲಿ ವೃದ್ಧ ವಿಧವೆ ಅಜ್ಜಿಯ ಪಾತ್ರವನ್ನು ಕೂಡ ಮಾಡಿದರು. ಅದು ಬಹುಶಃ ಇನ್ಯಾವತ್ತೂ ಕೂಡ ಮತ್ತಾರು ಕೂಡ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯವಿರದಂತಹ ಪಾತ್ರ. ಡಾಕ್ಟರ್ ರಾಜ್ಕುಮಾರ್ ಅವರ ಬೊಂಬೆ ವಾಟೆಯ ಹಾಡಿನಲ್ಲೂ ಕೂಡ ಉಮೇಶ್ ಕಾಣಿಸಿಕೊಂಡಿದ್ದರು. ಉಮೇಶ್ ಅವರಿಗೆ ಮೊದಲಿಗೆ ಮಕ್ಕಳ ರಾಜ 1960 ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರಕ್ಕಾಗಿ ಆಯ್ಕೆ ಆಗುವಂಥ ಅವಕಾಶ ಸಿಗ್ತದೆ. ಅದಾದ ಬಳಿಕ 1977ರಲ್ಲಿ ತೆರೆಕಂಡಂತಹ ಕಥಾ ಸಂಗಮದಲ್ಲಿ ತಿಮ್ಮರಾಯ್ ಪಾತ್ರಕ್ಕೆ ಅವರಿಗೆ ಅತ್ಯುತ್ತಮ ಪೋಷಕ ನಟನಿಗೆ ರಾಜ್ಯ ಪ್ರಶಸ್ತಿಯೂ ಕೂಡ ಬರ್ತದೆ. ಅದಾದ ಬಳಿಕ ಅನೇಕ ಪ್ರಶಸ್ತಿಗಳು ಕೂಡ ತಂದು ಕೊಡ್ತವೆ. ನಾಗರಹೊಳೆ, ಗುರು ಶಿಷ್ಯರು, ಕಾಮನಬಿಲ್ಲು, ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಮಲೆಯ ಮಾರುತ, ಹಾಲು ಸಕ್ಕರೆ, ಸಂಕಟದಲ್ಲಿ ವೆಂಕಟ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಉಮೇಶ್ ಅವರು ತಮ್ಮ ಹಾಸ್ಯ ಪ್ರಧಾನ ಪಾತ್ರಗಳನ್ನು ನಿಭಾಯಿಸಿ ಪ್ರೇಕ್ಷಕರಿಗೆ ಒಂದು ರಸದೌತಣವನ್ನು ಮಾಡಿಸ್ತಾ ಇದ್ರು. ಆದರೆ ನೋಡಿ, ಬದುಕೆ ಹಾಗೆ. ಸಾಕಷ್ಟು ಜನರನ್ನು, ಕೋಟ್ಯಾಂತರ ಜನರನ್ನು ನಗಿಸಿದಂಥ ಉಮೇಶ್ ಅವರು ಕೊನೆಗೆ ಆ ನಗುವಿನಲ್ಲೇ ಈ ಬದುಕನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಇಂಥ ಘೋರ ದುರಂತ ಅಲ್ವ ನಮ್ಮೆಲ್ಲರ ಜೀವನ. ಇವತ್ತು ಅವರು, ನಾಳೆ ನಾವು. ಬಟ್ಟು ಬದುಕು ಎಷ್ಟು ವಿಪರ್ಯಾಸ ಮತ್ತು ಎಷ್ಟು ಆಕಸ್ಮಿಕ ಅನ್ನೋದಕ್ಕೆ ಉಮೇಶ್ ಅವರ ಜೀವನವೇ ಸ್ಪಷ್ಟವಾದಂಥ ಸಾಕ್ಷಿ. ನಿಮಗೆ ಉಮೇಶ್ ಅವರು ನಟಿಸಿದಂಥ ಯಾವ ಸಿನಿಮಾ ಇವತ್ತಿಗೂ ಕೂಡ ಕಾಡುತ್ತೆ? ಉಮೇಶ್ ಅವರು ನಟಿಸಿದಂಥ ಯಾವ ಪಾತ್ರ ಇವತ್ತಿಗೂ ಕೂಡ ನಿಮಗೆ ನೆನಪಾಗುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಕೊನೆಯ ಹಾರೈಕೆ ಏನು ಉಮೇಶ್ ಅವರಿಗೆ ಅನ್ನೋದನ್ನು ಕೂಡ ನಿಮ್ಮ ಕಮೆಂಟ್ ಮೂಲಕ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.